ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿತ ಆಗಿದೆ, ಹಲವರಿಗೆ ಗಾಯವಾಗಿದೆ. ಪ್ರಯಾಗ್ರಾಜ್ನ ಸಂಗಮ್ ಘಾಟ್ ಮಾರ್ಗದಲ್ಲಿ ಘಟನೆಯಾಗಿರುವುದು. ಕಾಲ್ತುಳಿತದಲ್ಲಿ 10 ಜನ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಮೌನಿ ಅಮಾವಾಸ್ಯೆ ಇವತ್ತು. ಮೌನಿ ಅಮಾವಾಸ್ಯೆಯ ಹಿನ್ನೆಲೆ ಮಹಾಸ್ನಾನವನ್ನ, ಶಾಹಿ ಸ್ನಾನವನ್ನ ಮಾಡೋದಕ್ಕೆ ಸಾಗರೋಪಾದಿಯಲ್ಲಿ ಭಕ್ತರು ಬರ್ತಿದ್ದಾರೆ. ಪ್ರತಿದಿನ ಲಕ್ಷ ಭಕ್ತರು ಭೇಟಿ ಕೊಡ್ತಿದ್ರೆ ಇವತ್ತು 10 ಕೋಟಿಗೂ ಹೆಚ್ಚು ಭಕ್ತರು ಭೇಟಿ ಕೊಡುವಂತಹ ನಿರೀಕ್ಷೆ ಇದೆ. ಗಾಯಗೊಂಡ ಭಕ್ತರಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸ್ಥಳದಲ್ಲಿ ಸಾಕಷ್ಟು ನೂಕುನುಗ್ಗಲು ಕೂಡ ಉಂಟಾಗಿದೆ. ಪ್ರತಿ 5 ನಿಮಿಷಕ್ಕೊಮ್ಮೆ ಬೇರೆ ಬೇರೆ ರಾಜ್ಯದಿಂದ ಪ್ರಯಾಗ್ರಾಜ್ಗೆ ಟ್ರೈನ್ ಬರ್ತಾ ಇದೆ. ಅಂದರೆ ಜನ ಎಷ್ಟು ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ ಅನ್ನೋದನ್ನ ಲೆಕ್ಕ ಹಾಕಿ ಅಲ್ಲಿ ಮಲ್ಗೋದಕ್ಕೆ ಬಿಡಿ, ಹೋಗೋದಕ್ಕೂ ಕೂಡ ಜಾಗ ಇಲ್ಲದಂತಹ ಪರಿಸ್ಥಿತಿ ಇದೆ. ಇನ್ನು ಗಾಯಗೊಂಡವರು ಯಾರು, ಸಾವನ್ನಪ್ಪಿರೋರು ಯಾರು ಅನ್ನುವಂತಹ ತನಿಖೆಯನ್ನ ಅಲ್ಲಿರುವ ಅಧಿಕಾರಿಗಳು ಕೈಗೊಂಡಿದ್ದಾರೆ. ಸದ್ಯಕ್ಕೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಅಲ್ಲಿ ಸ್ಥಳದಲ್ಲೇ ಬೇರೆ ಬೇರೆ ಭಾಗದಲ್ಲಿ ಕ್ಲಿನಿಕ್ಗಳನ್ನು ರೆಡಿ ಮಾಡಿದೆ ಯುಪಿ ಸರ್ಕಾರ. ಯಾವುದೇ ಅಹಿತಕರ ಘಟನೆ ಆದರೆ ಅಥವಾ ಅನಾಹುತ ಆದರೆ ತಕ್ಷಣ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂತಹ ವ್ಯವಸ್ಥೆ ಕೂಡ ಆಗಿದೆ. ಆಂಬ್ಯುಲೆನ್ಸ್ ವ್ಯವಸ್ಥೆ ಕೂಡ ಆಗಿದೆ. ಸೊ ಹಾಗಾಗಿ ಆಂಬ್ಯುಲೆನ್ಸ್ನಲ್ಲಿ ಗಾಯಗೊಂಡವರಿಗೆ ಕರ್ಕೊಂಡು ಹೋಗಿ ಚಿಕಿತ್ಸೆಯನ್ನು ಕೊಡಿಸ್ತಾ ಇರುವಂಥ ದೃಶ್ಯ ಗಮನಿಸ್ತಾ ಇದ್ದೀರಿ. ಇನ್ನು ಇವತ್ತು ಸಾಕಷ್ಟು ಜನ ಪವಿತ್ರ ಸ್ನಾನವನ್ನು ಮಾಡುವಂತಹ ನಿರೀಕ್ಷೆ ಇದೆ. ಸೊ ಹಾಗಾಗಿ ಕೋಟಿ ಜನ ಸೇರುವಂತಹ ಸಾಧ್ಯತೆ ಇರೋದ್ರಿಂದ ಹೆಚ್ಚಿನ ಭದ್ರತೆಯನ್ನು ಅಲ್ಲಿ ಒದಗಿಸಲಾಗಿದೆ. ಆದರೆ ಜನ ಬರೋದು ಮಾತ್ರ ನಿಲ್ತಾ ಇಲ್ಲ. ಆಲ್ರೆಡಿ ಮಹಾಕುಂಭಮೇಳ 144 ವರ್ಷಕ್ಕೊಮ್ಮೆ ಬರುತ್ತೆ. ಗಂಗೆಯಲ್ಲಿ ಮಿಂದೆದ್ರೆ ಪುಣ್ಯ ಪ್ರಾಪ್ತಿಯಾಗುತ್ತೆ, ಪಾಪ ಎಲ್ಲ ನಿವಾರಣೆಯಾಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ನಂಬಿಕೆಯೊಂದಿಗೆ ದೇಶದ ಮೂಲೆ ಮೂಲೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಪ್ರತಿದಿನ ಭಕ್ತರು ಬರ್ತಿದ್ದಾರೆ. ಅದರಲ್ಲೂ ಇವತ್ತು ವಿಶೇಷ ದಿನ. ಫೆಬ್ರವರಿವರೆಗೂ ನಡೆಯುವಂತಹ ಈ ಮಹಾಕುಂಭ ಮೇಳದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಬೇರೆ ಬೇರೆ ಭಾಗದಿಂದ ಜನ ಬರ್ತಾ ಇದ್ದಾರೆ. ತಮ್ಮವರು ಕಳೆದುಕೊಂಡು ಹೋಗಬಾರದು ಅನ್ನುವಂಥ ಹಿನ್ನೆಲೆಯಲ್ಲಿ ಹಗ್ಗ ದಾರಗಳನ್ನು ತಮ್ಮವರಿಗೆ ಕಟ್ಟಿಕೊಂಡು ಹೋಗುವಂತಹ ದೃಶ್ಯವನ್ನ ನಿನ್ನೆವರೆಗೂ ನೋಡಿದ್ವಿ. ಆದರೆ ಇವತ್ತು ನಮಗೆ ಕಂಡು ಬರ್ತಾ ಇರೋದು ಕಂಪ್ಲೀಟ್ ಬೇರೆ ದೃಶ್ಯ. ಯಾಕಂದರೆ ಸುಮಾರು 10 ಕೋಟಿ ಜನ ಇವತ್ತು ಪುಣ್ಯ ಸ್ನಾನ ಮಾಡುವಂತಹ ನಿರೀಕ್ಷೆ ಇದೆ. ಶಾಹಿ ಸ್ನಾನ್ ಅಂತ ಹೇಳಿ ಯುಪಿಯಲ್ಲಿ ಇದಕ್ಕೆ ಕರೆಯಲಾಗುತ್ತೆ. ಮಹಾಕುಂಭ ಮೇಳಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತ ಸಾಗರ ಹರಿದು ಬರ್ತಾ ಇದೆ ಪುಣ್ಯ ಸ್ನಾನ ಮಾಡೋದಕ್ಕೆ, ಗಂಗೆಯಲ್ಲಿ ಮಿಂದೇಳೋದಕ್ಕೆ. ಸೊ ಸ್ಥಳದಲ್ಲಿ ನೂಕುನುಗ್ಗಲು ಉಂಟಾಗಿ 10 ಜನ ಸಾವನ್ನಪ್ಪಿದ್ದಾರೆ, ಕಾಲ್ತುಳಿತ ಆಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಹಲವರಿಗೆ ಗಾಯವಾಗಿದೆ. ಗಾಯವಾದವರನ್ನ ಅಲ್ಲಿ ಟೆಂಟ್ ಮೂಲಕ ದೊಡ್ಡ ಆಸ್ಪತ್ರೆಗಳನ್ನ ಯುಪಿ ಸರ್ಕಾರ ರೆಡಿ ಮಾಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.